ಗುರುಜಿ, ಇದು ಒಂದು ವಾಸ್ತು ಬಗ್ಗೆ ಹೇಳಿದ್ವಿ, ಮನೆ ಬಗ್ಗೆ ಆಯಿತು. ಈಗ ಕೆಲವೊಂದು ರಾಜಕೀಯ ವಲಯದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅಂದರೆ CM ಸ್ಥಾನದ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ ಜಾಸ್ತಿ. ನೀವು ಹೇಳ್ತಕ್ಕಂಥ ಭವಿಷ್ಯದಲ್ಲಿ ನಿಜನೂ ಆಗಿದೆ. ಸೊ ಇವಾಗ ರಾಜಕೀಯ ವಲಯದಲ್ಲಿ ನೋಡಬೇಕಾದ್ರೆ ತುಂಬಾ ಒಂದು CM ಸ್ಥಾನದ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. CM ಯಾರಾಗ್ತಾರೆ? ಸಿದ್ದರಾಮಯ್ಯನವರೇ ಮುಂದುವರ್ಸ್ಕೊಂಡು ಹೋಗ್ತಾರಾ? DK ಶಿವಕುಮಾರ್ ಅವರು CM ಆಗ್ತಾರಾ? ಅದ್ರ ಬದಲು ಮತ್ತೆ ಯಾರಾದರೂ CM ಸ್ಥಾನಕ್ಕೆ ಬರ್ತಾರಾ ಅನ್ನೋದು ಒಂದು ಪ್ರಶ್ನೆ ಮೂಡ್ತಾ ಇದೆ. ಇದ್ರ ಭವಿಷ್ಯ, ರಾಜಕೀಯ ವಲಯದ ಒಂದು ಭವಿಷ್ಯದ ಬಗ್ಗೆ ಯಾವ ರೀತಿಯಾಗಿ ಹೇಳ್ತೀರಾ? ಯಾರಾಗ್ತಾರೆ ಮುಂದಿನ CM ಅನ್ನೋದು ಒಂದು ಭವಿಷ್ಯದ ಬಗ್ಗೆ ಹೇಳೋದಾದ್ರೆ? ಖಂಡಿತವಾಗಿ ಇದೊಂದು ಸಂಕಷ್ಟದ ನೀನು ಪ್ರಶ್ನೆ ಕೇಳಿಬಿಟ್ಟೆ ಮಗನೆ. ಯಾಕಂದರೆ ರಾಜಕೀಯ ಅಂದ್ರೇ ಒಂಥರ ಮನಸ್ಸಿಗೆ ಬೇಜಾರು. ಯಾಕೆ ಬೇಜಾರು ಅಂತಕ್ಕಂಥದ್ದು ಅಂದರೆ ಎಲ್ಲ ಅವರವರು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಕ್ಕಂಥ ರಾಜಕೀಯ, ಮನುಕುಲದ ಮೇಲೆ, ರೈತಾಪಿ ವರ್ಗದ ಮೇಲೆ, ಜನಗಳಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ರಾಜಕೀಯ ವ್ಯಕ್ತಿಗಳಲ್ಲಿ ಯಾರೆಲ್ಲೂ ಬರ್ತಾ ಇಲ್ಲ. ಹಾಗಾಗಿ ಈ ರಾಜಕೀಯದ ವಿಚಾರ ಮಾತಾಡಬೇಕು ಅಂದರೆ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು. ಈ ಒಬ್ಬ ಅಧಿಕಾರಕ್ಕೆ ಬಂದಾದಮೇಲೆ, ಒಂದು ಸ್ಥಾನಮಾನಕ್ಕೆ ಬಂದಾದಮೇಲೆ, ನಾವೆಲ್ಲ ಆಯ್ಕೆ ಮಾಡಿ ಅವರು ಕಳ್ಕೊಟ್ಟಾದ್ಮೇಲೆ ಅವರು ಕೆಲವೊಂದು ಕ್ಷೇತ್ರಗಳಿಗೆ ಆಯ್ಕೆಯಾಗಿ ಹೋಗಿದ್ರು, ಇನ್ನೂ ಹೋಗಿರಲ್ಲ ಹಳ್ಳಿಗಾಡು ಪ್ರದೇಶದಲ್ಲಿ. ಪಾಪ ಅಲ್ಲಿ ರೈತಾಪಿ ವರ್ಗದವರು ನಮ್ಮ ಶಾಸಕರು ಬರಲೇ ಇಲ್ಲ, ಇನ್ನು ನಮಗೆ ಇಲ್ಲಿ ಕೆಲಸ ಕಾರ್ಯಗಳಾಗಬೇಕು, ರೋಡ್ಗಳಾಗಬೇಕು, ಅಲ್ಲಿ ಒಂದು ನೀರಿನ ವ್ಯವಸ್ಥೆ ಆಗಬೇಕು. ಇನ್ನೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡಿ ಯಾರೂ ಹೋಗೇ ಇಲ್ಲ ಇನ್ನೂ ಹಳ್ಳಿಗಾಡು ಪ್ರದೇಶದಲ್ಲಿ. ಅಲ್ಲಿ ಇವಾಗ ಇನ್ನು ಬೇಸಿಗೆ ಸ್ಟಾರ್ಟ್ ಆಗುತ್ತೆ, ಇನ್ನು ನೀರುಗಳೆಲ್ಲ ಹಾಹಾಕಾರ ಆಗ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ನಾನು ಕೆಲವರಲ್ಲಿ ನಮ್ಮ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಅದರಲ್ಲೂ ಆಲ್ಮತಸ್ಥರಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನೀವು ಮಾತು ಕೊಟ್ಟಿದ್ದೀರಿ, ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು ನಿಮ್ಮ ಕರ್ತವ್ಯನೂ ಕೂಡ. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದೂ ಮನುಕುಲ ಎಲ್ಲ ನೋಡ್ತಾನೆ ಇದೆ. ನಿಮಗೆ ಯಾವ ರೀತಿ ಆಯ್ಕೆ ಮಾಡಬೇಕು, ಯಾವ ರೀತಿ ಬಿಡಬೇಕು ಅಂತಕ್ಕಂಥದ್ದು ಜನಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಕೊಟ್ಟು ಮಾತನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಬುದ್ಧಿ ನಿಮಗೆ ಖಂಡಿತವಾಗಿ ಬರಬೇಕು. ಯಾಕಂದರೆ DK ಶಿವಕುಮಾರ್ ಅವರು ಸ್ವಾಮಿನಿಷ್ಠೆ ಜಾಸ್ತಿ. ಅವರು ತನ್ನ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥದ್ದು, ಶ್ರೀರಾಮನಿಗೆ ಬೆನ್ನೆಲುಬಾಗಿ ಯಾವ ರೀತಿ ಆಂಜನೇಯ ಇದ್ನೋ ಹಾಗೆ ನಿಮಗೆ ಬೆನ್ನೆಲುಬಾಗಿ DK ಶಿವಕುಮಾರ್ ಇರ್ತಕ್ಕಂಥ ಒಂದು ಸಾನ್ನಿಧ್ಯ ಮರಿಬೇಡಿ ದಯವಿಟ್ಟು. ಯಾಕಂದರೆ ಹನುಮ ಇಲ್ಲದೆ ಇದ್ದರೆ ಆ ಪಕ್ಷ ನಡೀತಕ್ಕಂಥದ್ದು ಆಗಲ್ಲ. ಹನುಮನೇ DK ಶಿವಕುಮಾರ್. ಒಂದು ಏನಾದರೂ ಒಂದು ನೀವು ಜಯ ಸಾಧಿಸಬೇಕು ಅಂತಕ್ಕಂಥವ್ರೆ ಮಾಡ್ತಕ್ಕಂಥವ್ರೆ DK ಶಿವಕುಮಾರ್ ಅವರು. ಅವ್ರಿಗೆ ಚಾಣಾಕ್ಷ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ. ಯಾಕೆಂದರೆ ನೀವು ಕೊಡಲಿಲ್ಲ ಅಂದರೂ ಕೂಡ ಅವರು ರಾಜಕೀಯ ಮಾಡೋಕ್ಕೆ ಬಂದಿರೋದೇ ಹೊರತು ದುಡ್ಡು ಮಾಡೋಕ್ಕಂತೂ ಅಲ್ಲ. ನೀವು ಕೊಟ್ಟಿಲ್ಲ, ನಾನು ಇವ್ರು ಬಿಟ್ಕೊಡೋದಿಲ್ಲ ಅಂದರೂ ಕೂಡ ಅವ್ರಿಗೆ ಗೊತ್ತಿದೆ ವಿಧಿಲಿಖಿತ ಏನು ಬರೆದಿದೆ ಅಂತಂದರೆ ಅವರು ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷಕ್ಕೆ ಬಂದು ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗಕಾರಕವನಾಗಿರ್ತಕ್ಕಂಥ ಒಂದು ದೇವಿಯ ಅನುಗ್ರಹ ಅವ್ರಿಗೆ ತುಂಬ ಚೆನ್ನಾಗಿದೆ. ಭಗವತಿಯ ಆಶೀರ್ವಾದ, ತಾಯಿ ರೇಣುಕಾ ಯಲ್ಲಮ್ಮನ ಆಶೀರ್ವಾದ, ಮತ್ತು ಕಬ್ಬಾಳಿಯ ಆಶೀರ್ವಾದ, ನಮ್ಮ ಗ್ರಾಮದಲ್ಲೇ ಇರತಕ್ಕಂಥ ಕೊಟ್ಕಾಳು ಮಾರಮ್ಮನ ಆಶೀರ್ವಾದ ತುಂಬ ಚೆನ್ನಾಗಿದೆ ಅವ್ರಿಗೆ. ಯಾಕೆಂದರೆ ಯಾವುದೇ ಕಾರಣಕ್ಕಾಗಲಿ ಅವ್ರಿಗೆ ವಿಧಿಲಿಖಿತ ಬರೆದಿದೆ. ಏನು ಬರೆದಿದೆ? ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗುವಂಥ ಯೋಗ ಫಲ ಖಂಡಿತವಾಗೂ ಇದೆ. ಈ ಸಂವತ್ಸರದಲ್ಲೇ ಆಗ್ತಾರೆ, ಅದು ವಿಧಿಲಿಖಿತ ಬಿಡಲ್ಲ. ಯಾಕಂದರೆ ಅಷ್ಟಮಂಗಲ ಪ್ರಶ್ನೆ ಒಳಗಡೆ ನೋಡಿದ್ದೀವಿ, ಖಂಡಿತವಾಗೂ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಪಟ್ಟಕ್ಕೇರೇ ಇರ್ತಾರೆ. ಇನ್ನು ರಾಜಕೀಯದಲ್ಲಿ ಕೆಲವೆಲ್ಲ ಒಂದು ಶಾಸಕರುಗಳು ಏನಿದ್ದೀರಿ, ದಯವಿಟ್ಟು ನಿಮ್ಮ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಮಾಡಿ. ನೀವೆಷ್ಟು ನೋಡಿ, ಇವಾಗ ಗುರು ಸ್ಥಾನ ರಾಜ್ಯಾಧಿಪತಿಯಾಗಿ ನಡೆಸ್ಕೊಡ್ತಾ ಇರ್ತಕ್ಕಂಥವನೇ ಗುರು. ನೀವು ಯಾರ್ಯಾರು ಗೆದ್ದು ಬಂದಿದ್ದೀರಿ, ನೀವು ಯಾರ್ಯಾರು ಎಲ್ಲ ಒಂದು ಕ್ಷೇತ್ರದಲ್ಲಿ ವಿಜೃಂಭಣೆಯಾಗಿ ಜಯ ಸಾಧಿಸಿದ್ದೀರಿ, ನೀವೆಲ್ಲರೂ ಆ ಒಂದು ನಿಮ್ಮ ಮಕ್ಕಳ ಸ್ಥಾನ ಇರ್ತಕ್ಕಂಥ ನಿಮ್ಮ ಕ್ಷೇತ್ರಗಳಿಗೆ ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥದ್ದು, ಅನುದಾನಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಮಾಡಿ, ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೋಗಿ ನೋಡ್ತಕ್ಕಂಥದ್ದು ಮಾಡಿ. ಖಂಡಿತ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ. ಯಾರು ನ್ಯಾಯವಾಗಿ ಕೆಲಸ ಮಾಡಲ್ವೋ, ಯಾರ್ಯಾರು ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಬಳಸ್ಕೊಳ್ತೀರೋ, ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಸೋಲು ಕಟ್ಟಿಟ್ಟ ಬುತ್ತಿ ಪರಮಾತ್ಮ ನಡೆಸ್ಕೊಂಡು ಹೋಗ್ತಾನೆ. ಕ್ಲೀನಾಗೆ ಯಾರ್ಯಾರಿಗೆ ಏನೇನು ಬುದ್ಧಿ ಕಲಿಸ್ಬೇಕು ಖಂಡಿತವಾಗಿ ಕಲಿಸ್ತಾನೆ. ಈ ರಾಜಕೀಯದಲ್ಲಿ ಮಾತ್ರ ಹೇಳಬೇಕು ಅಂತಂದರೆ, ಈ ಸಲ ಅಂತೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಖಂಡಿತವಾಗೂ ಮುಖ್ಯಮಂತ್ರಿಗಳಾಗುವಂಥ ಯೋಗ ಫಲ ಖಂಡಿತವಾಗೂ ಇದೆ. ಆ ಮಲೆ ಮಹದೇಶ್ವರನ ರೇಣುಕಾ ಯಲ್ಲಮ್ಮನ ಆಶೀರ್ವಾದ, ನಮ್ಮ ಆಶೀರ್ವಾದನೂ ಕೂಡ ಹಾಗೇ ಇದೆ. ಅವರು ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ಸರಿ ಸಮಾನವಾಗಿ ಹಂಚ್ಕೊಂಡು ತಿಂದ್ಕೊಂಡು, ಅವರು ತಿಂದು ಬೇರೆಯವ್ರಿಗೂ ತಿನ್ನಿಸಿ ಇಡೀ ರಾಜ್ಯನೇ ಸುಭಿಕ್ಷವಾಗಿಡ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ, ಆ ಭಗವಂತನಲ್ಲೂ ಇದೆ. ಖಂಡಿತವಾಗೂ ಒಳ್ಳೆಯದಾಗುತ್ತೆ ಅವರು. ಎಸ್ ಗುರೂಜಿ, ಇವಾಗ ರಾಜಕೀಯ ವಲಯದಲ್ಲೊಂದು CM ಸ್ಥಾನದ ಬಗ್ಗೆ ಒಂದು ಏನಿರುತ್ತೆ ಅನ್ನೋದನ್ನು ಹೇಳಿದ್ರಿ.